ನೋಡಿ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ ನೋಡಿ ಅದು. ನಮಗೆ ಇವಾಗ ಬಂದಿರತಕ್ಕಂಥ ಕರೆ ಮೈಸೂರಿನ ಅರಮನೆಯಿಂದ. ಇಲ್ಲೊಂದು ಬಸ್ಸಿಗೆ ಬೆಂಕಿ ಹತ್ಬಿಟ್ಟಿದೆ. ಫೈರ್ ಇಂಜಿನ್ಗೆ ಫೋನ್ ಮಾಡಿ ಬೇಗ. ಓಹೋ ಸರಿಗಿದಾನೆ. ಸ್ನೇಹಿತರೆ ನಮಸ್ಕಾರ. ನಾವಿವಾಗ ಹೊರಟಿದ್ದೀವಿ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ. ನಮಗೆ ಮೈಸೂರಿನ ಬನ್ನಿಮಂಟಪ ಬಡಾವಣೆ ಅಂದರೆ ಬನ್ನಿಮಂಟಪ ಇಂಡಸ್ಟ್ರಿಯಲ್ ಏರಿಯಾದಿಂದ ನಮಗೆ ಒಂದು ಸಾಮಿಲಿಂದ ಕರೆ ಬಂದಿದೆ. ಈ ಒಂದು ಸಾಮಿಲ್ ಒಳಗಡೆ ಒಂದು ಹಾವು ಒಂದು ಸೇರ್ಕೊಂಡ್ಬಿಟ್ಟಿದೆ ಅಂತ. ಸೊ ಆ ಒಂದು ಸಾಮಿಲ್ ಕಡೆಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿಗೆ ತಲುಪಿದ ನಂತರ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ತಪ್ಪದೆ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳ್ತೀನಿ. ನನ್ನ ಈ ಒಂದು ಚಾನಲನ್ನು ಕಾನ್ಸ್ಟೆಂಟ್ ಆಗಿ ಪ್ರತಿದಿನ ಹಾಗೂ ದಿನನಿತ್ಯ ಈ ಒಂದು ಚಾನಲನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಕನ್ನಡದವ್ರೇ ಅಣ್ಣ? ಯಾರು? ಸ್ನೇಕ್ ಓಡ್ಬಿಡಲ್ಲ, ನಾವು ಬಂದಾಯ್ತಲ್ಲ, ಯಾಕೆ ಟೆನ್ಷನ್ನು? ನಮಸ್ಕಾರ ಅಣ್ಣ, ಎಲ್ಲಿದೆ? ಓಕೆ ಬರೋ ಇಲ್ಲಿ. ಸುಮ್ಮನಿರೋ ಬರೋ ಇಲ್ಲಿ. ಯಾರು ಏನು ತುಳಿದಿಲ್ಲ, ಮುಟ್ಟಿಲ್ಲ, ಹೊಡೆದಿಲ್ಲ, ಏನೂ ಮಾಡಿಲ್ಲ ಅಲ್ಲ? ये सैंड बोआ, इंग्लिश में सैंड बोआ बुलाते हैं. ये ज़मीन के अंदर रहता है. ये मिट्टी के अंदर रहता है. ये मंडलदाव नहीं, मंडलदाव अಲ್ಲ ಇದು. ಮಂಡಲದಾವ್ ಅಲ್ಲ, ಅಜ್ಗರು ಅಲ್ಲ, ಇದೇ ಬೇರೆ. ಇದು ಭೂಮಿ ಒಳಗಡೆ ಇರುತ್ತೆ. ನಾಗರಾವ್ ಅಲ್ಲ ಅಣ್ಣ, ಇದು ಭೂಮಿ ಒಳಗಡೆ ಇರುತ್ತೆ ಇದು. ಇವಾಗ ನೋಡಿ ನಿಮ್ಗೊಂದು ತೋರಿಸ್ತೀನಿ, ಜಾಗ ಬಿಡಿ. ಇಲ್ಲಿ ಹಿಂಗೆ ಬಿಟ್ಟರೆ ಒಳಗಡೆ ಕರ್ಕೊಂಡು ಹೋಗುತ್ತೆ ನೋಡಿ. ಇವಾಗ ಅದು ಇಲ್ಲ ಎತ್ತಿಲ್ಲ, ಇನ್ನೊಂದು ನೋಡಿ ಇಲ್ಲಿ ಈ ಸೈಜ್ ಇದೆ. ಹಾಂ ಈ ಸೈಜ್, ಈ ಕಲರ್ ನೋಡಿ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ ನೋಡಿ. ಅದು ಒಳಗಡೆ ಹೊರಟೆ ಹೋಯ್ತು ನೋಡಿ. ಅದು ಭೂಮಿ ಒಳಗಡೆ ಈ ಥರ ಹೋಗುತ್ತದು. ಇವಾಗ ನೋಡಿ ಹಿಂಗೆ ರಫ್ ಇದೆ ಅಲ್ವಾ, ಹಿಂಗಿದೆ ಅಲ್ವಾ. ಇವಾಗ ನೋಡಿ ಇದನ್ನು ಇಲ್ಲಿ ಬಿಟ್ಟರೆ ಇದ್ರಲ್ಲಿ ಒಳಗಡೆ ಕರ್ಕೊಂಡು ಹೋಗುತ್ತೆ. ಕಚ್ಚುತ್ತೆ ನೋಡಿ, ಅಲ್ಲಿ ಒಳಗೆ ಹೋಗ್ತಾ ಇದೆ, ಕೊರಿತಾ ಇದೆ ಅದು ಒಳಗೆ. ಸದ್ಯ ಸಿಕ್ತಲ್ಲ, ತುಂಬ ಅಪರೂಪ ಇದು, ತುಂಬ ಅಪರೂಪ. ನಿಮ್ಗೆ ಮೋಸ್ಟ್ಲಿ ಯಾವುದೋ ಮೆಟೀರಿಯಲ್ ಜೊತೆ ಬಂದಿರಬೇಕಿದು. ಚೆನ್ನಾಗಿದೆ. ಆ ಬಾಕ್ಸ್ ಕೊಡಿ ಅಣ್ಣ. ಇದಕ್ಕಿಂತ ದೊಡ್ಡದು ಒಂದು ಇಲ್ಲಿ ಒಂದಿದೆ. ಹಾಂ ಈ ಸೈಜ್ ಇದೆ. ಓಕೆ. ಹಾಂ ಇದೇ ಥರ ಇದೆಯಾ? ಒಂದು 3 ಅಡಿ ಇದೆ. ಇದೇ ಥರ ಇದೆಯಾ? ಇಲ್ಲ, ಇದು ಬ್ಲ್ಯಾಕ್, ಅದು ಬೇರೆ. ಅದು ಬ್ರೌನ್ ಕಲರ್ ಇದೆಯಾ? ಇದು ಬ್ಲ್ಯಾಕ್ ಇದೆ. ಇದು ಬ್ಲ್ಯಾಕ್. ಹೋಗು ಒಳಗೆ. ಸೊ ಈ ಒಂದು ಸ್ಯಾಂಡ್ ಬೋವಾ ಅಂತಂದರೆ ಮಣ್ಮುಖ ಹಾವಿನ ಸಂರಕ್ಷಣೆಯನ್ನು ನಾವು ಮುಗಿಸಿದ್ದೀವಿ. ಆ ಒಂದು ಜಾತಿಯ ಹಾವು ಏನಕ್ಕೆ ನಮಗೆ ಇವಾಗ ಹೆಚ್ಚಾಗಿ, ಇವಾಗ ಕಳೆದ ವಾರದಲ್ಲಿ ನಮಗೆ 3 ಸ್ಯಾಂಡ್ ಬೋವಾ ಅಂದರೆ ಮಣ್ಮುಖ ಹಾವುಗಳು ನಮಗೆ ಸಿಕ್ಕಿದ್ದಾವೆ. ಸೊ ಏನಕ್ಕೆ ಯಾವತ್ತು ಈ ವರ್ಷವಿಡೀ ಇಲ್ಲದೆ ಇರ್ತಕ್ಕಂಥ ಈ ಒಂದು ಸಂಖ್ಯೆ ಇವಾಗ ನಮಗೆ ಶುರು ಆಗ್ತಾ ಇದೆ ಅಂತಂದರೆ, ಈಗ ಅದರ ಒಂದು ಮಿಲನವಾಗುವಂಥ ಒಂದು ಸಮಯ ಅಂತಂದರೆ ಮೇಟಿಂಗ್ ಸೀಸನ್ ಅಂತ ಏನು ಹೇಳ್ತೀವಿ, ಆ ಒಂದು ಸೀಸನ್ ಈಗ ಶುರು ಆಗಿರೋದ್ರಿಂದ ನಮಗೆ ವರ್ಷವಿಡೀ ಕಮ್ಮಿ ಸಂಖ್ಯೆಯಲ್ಲಿ ಸಿಗ್ತಕ್ಕಂಥ ಹಾವುಗಳು ಈ ಒಂದು ಟೈಮಲ್ಲಿ ನಮಗೆ ಹೆಚ್ಚಾಗಿ ಸಿಗುತ್ತೆ. ಅದರಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಈ ಒಂದು ಹಾವುಗಳು ಡೈರೆಕ್ಟಾಗಿ ಮರಿಗಳನ್ನು ಹಾಕ್ತಕ್ಕಂಥ ಒಂದು ಜಾತಿಯ ಹಾವು. ಸೊ ಹೆಣ್ಣು ಹಾವುಗಳನ್ನು ಈ ಒಂದು ಗಂಡು ಹಾವುಗಳು ಹಿಂಬಾಲಿಸ್ಕೊಂಡು ಹೋಗ್ತವೆ. ಹಾಗೆ ಮುಂದಿನ ಸಂರಕ್ಷಣೆಯ ಕರೆಗಳು ಬರ್ತಾ ಇರುತ್ತೆ. ಮಾತಾಡೋದಕ್ಕೆ ತುಂಬ
ಇದ್ದಾವೆ ಇನ್ನು. ಸೊ ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ನಾವು ಮುಂದಿನ ರೆಸ್ಕ್ಯೂ ಕರೆಗಳನ್ನು ನೋಡೋಣ. ಸ್ನೇಹಿತರೆ ನಮಸ್ಕಾರ. ನಮಗಿವಾಗ ಬಂದಿರತಕ್ಕಂಥ ಕರೆ ಮೈಸೂರಿನ ಅರಮನೆಯಿಂದ. ಅರಮನೆಯ ಒಂದು ಆವರಣದಲ್ಲಿ ದೇವಸ್ಥಾನದ ಹಿಂಭಾಗ ಒಂದು ಹಾವು ಬಂದಿದೆ ಅಂತ ನಮಗೆ ಒಂದು ಕರೆ ಬಂದಿದೆ. ಆ ಒಂದು ಲೊಕೇಶನ್ಗೆ ನಾವು ಈಗ ತಕ್ಷಣನೇ ಹೋಗ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ದೇವಸ್ಥಾನದ ಅರ್ಚಕರು ನಮಗೆ ಕರೆ ಮಾಡಿದರು. ಅಲ್ಲಿಗೆ ತಕ್ಷಣ ಆದಷ್ಟು ಬೇಗ ತಲುಪಿ ನಾವು ಅಲ್ಲಿರ್ತಕ್ಕಂಥ ಹಾವನ್ನು ಮತ್ತು ಅಲ್ಲಿರ್ತಕ್ಕಂಥ ಜನಗಳನ್ನು ಸಂರಕ್ಷಣೆ ಮಾಡೋಣ ಅಥವಾ ರಕ್ಷಿಸೋಣ ಅಂತ ಹೇಳ್ತಾ ಅಲ್ಲಿಗೆ ಹೋದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ ಮೈಸೂರು ಅರಮನೆ ನಾವು ರೀಚ್ ಆಗ್ತಾ ಇದ್ದೀವಿ. ಇಟ್ಕೊಳ್ಳಿ ಅಣ್ಣ, ಇದ್ರೊಳಗೆ ಒಂದಿದೆ, ಇನ್ನೊಂದು ಹಾಕ್ಬೋದು ಅಣ್ಣ. ಇಲ್ಲಿ ಬಲರಾಮ ಗೇಟ್ ಮುಂದೆ ಇದ್ದೀನಿ ಅಣ್ಣ. ಹಾಂ, ಬಲರಾಮ ಗೇಟ್ ಹತ್ರ ಇದ್ದೀನಿ ನಾನು. ಹಾಂ, ವಿನಾಯಕ ಸ್ವಾಮಿ ಟೆಂಪಲ್. ಹೌದು ಹಾಂ, ಹೌದು 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 ಇನ್ಫಾರ್ಮ್ ಮಾಡಿದ್ದೀರಾ? ಓಕೆ ಸರ್. ಹಾವು ಬಂದಿದೆ ಅಂತ ಫೋನ್ ಮಾಡಿದ್ರಲ್ಲ ಇವರು ಗುರುಗಳು. ಹಾವು ದೇವಸ್ಥಾನದಲ್ಲಿ ಹಾವು ಬಂದಿದೆ ಅಂತ ಫೋನ್ ಮಾಡಿದ್ರಲ್ಲ. ಹಾಂ ಗುರುಜಿ, ಇವರೇ ಓ ಅಲ್ಲ, ಓ ಇದು ದೊಡ್ಡ ದೇವಸ್ಥಾನದೊಳಗೆ. ಗುರುಗಳೇ ನಮಸ್ಕಾರ. ಭಾಳ ಖುಷಿ ಆಯಿತು ಭೇಟಿ ಮಾಡಿ. ಎಲ್ಲಿದೆ ಗುರುಗಳೇ ಹಾವು? ಅಲ್ಲಿ ಈಚೆ ಕಡೆ ನಮ್ಮ ಹುಡುಗನೇ ನೋಡಿದ್ದು. ಹಾಂ, ಇವರೇ ನೋಡಿದ್ದಾ? ಅದು ಯಾವುದಂತ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ಹಾಂ, ಸೊ ಆ ಸೆಟ್ಟೆ ಹತ್ರ ಒಳಗಡೆ ಇದೆ. ಇದು ಯಾವ ದೇವಸ್ಥಾನ ಅಣ್ಣ ಇದು? ಭುವನೇಶ್ವರಿ. ಇದು ಬರೀ ಮಹಾರಾಜರಿಗೆ ಮಾತ್ರನಾ ಅಥವಾ ಜನಗಳು ಬರ್ಬೋದು? ಎಲ್ಲರೂ ಬರ್ತಾರೆ. ಓಕೆ. ಅಲ್ಲಿ ಒಳಗಡೆ ಬಾವಿ ಪಕ್ಕ. ಬಂಡ್ರಪ್ಪ ಈ ಕಡೆಗೆ. ಇದು ಎಲೆಗಳು ಕ್ಲೀನ್ ಮಾಡ್ಸಕ್ಕೆ ಹೋಗಬೇಡಿ, ಎಲೆಗಳು ಹಾಗೆ ಇರಲಿ. ಎಲ್ಲಿ ನೋಡಿದ್ರಿ ಗುರುಗಳೇ? ಇದಿಷ್ಟರಲ್ಲೇ ಇದೆಯಾ? ಸುತ್ತ ನೋಡ್ತಾ ಇರಿ ಅಷ್ಟೇ. ಹೊಡಿಬಾರ್ದಾಗಿದೆ, ಹೊಡಿಬೇಡಿ ಹೊಡಿಬೇಡಿ. ಹಾಂ, ಸಿಕ್ ಕೆರೆ ಹಾವು. ಇಲ್ಲೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ, ಇಲ್ಲೇ ಇದ್ರೆ ಏನು ತೊಂದರೆ ಇಲ್ಲ. ಸಿಕ್ಕಾಪಟ್ಟೆ ಜನಗಳು ಓಡಾಡ್ತಾರೆ, ಗಾಬರಿ ಆಗೋಗ್ತಾರೆ. ಓಕೆ. ಅಲ್ಲಿ ಏನಂತಂದ್ರೆ ಎಲೆಗಳು ಹಿಂಗೆಲ್ಲ ಸೇರಿಸಿ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ರೆ ಅವುಗಳಿಗೆ ಈ ಥರ ಜಾಗಗಳಲ್ಲಿ ಔಸ್ಕೊಳ್ಳೋಕೆ ಜಾಗ ಇಲ್ಲ. ಮತ್ತೆ ಎಲೆಗೆ ಬೆಂಕಿ ಹಾಕಲ್ಲ ಅಲ್ವಾ? ಬೆಂಕಿ, ಹಾಂ ಒಳ್ಳೇದು, ಒಳ್ಳೇದು ಒಳ್ಳೇದು. ಅದು ಕಚ್ಚುತ್ತೆ, ಬಟ್ ರಕ್ತ ಬರುತ್ತೆ, ಬಟ್ ಏನಾಗಲ್ಲ. ಇಲ್ಲಿನೋ ಏಟಾಗಿದೆ ಇದಕ್ಕೆ, ಹಳೆಯ ಗಾಯ. ಇಲ್ಲಿ ಸ್ಕೇಲ್ ಹತ್ರ ಇಲ್ಲೆಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿತ್ತಲ್ಲ. ಇಲ್ಲಿ ಇವೆಲ್ಲ. ಹಾಂ ಆಯ್ತಮ್ಮ. ಗಾಬರಿ ಆಗಿದೆ ಅದೂ. ಇದ್ಯಾವ್ದು? ಅದು ಉಲ್ಫ್ ಸ್ನೇಕ್ ಅಂತ. ಜೊತೆಗೆ ಬಿಟ್ರೆ ಏನಾಗಲ್ಲ. ಫೇಸ್ಬುಕ್ಕಲ್ಲಿ ನೋಡ್ತಾ. ಥ್ಯಾಂಕ್ ಯು ಗುರುಗಳೇ. ಮಹಾರಾಜರು ಮನೆ ಒಳಗಡೆನೂ ಅದೇ ಸಿಕ್ಕಿದ್ದು ರಾತ್ರೋರಾತ್ರಿ. ಇಲ್ಲಮ್ಮ, ಹಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ ನಾವು. ಅದೆಲ್ಲರ ಇದ್ರೆ ಕಾಣಿಸ್ದಾಗ ಈ ಥರ ಫೋನ್ ಮಾಡಿದಾಗ ಬಂದು ರೆಸ್ಕ್ಯೂ ಮಾಡ್ಬೋದು ಅಷ್ಟೇ. ಓಕೆ, ನಾವು ಪ್ಯಾಲೇಸಲ್ಲಿ ರೆಸ್ಕ್ಯೂ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆನ್ ದ ವೇ ಇಲ್ಲೊಂದು ಬಸ್ಸಿಗೆ ಬೆಂಕಿ ಹತ್ಬಿಟ್ಟಿದೆ, ಸ್ಕೂಲ್ ವ್ಯಾನ್ಗೆ. ಫೈರ್ ಇಂಜಿನ್ಗೆ ಫೋನ್ ಮಾಡಿ ಬೇಗ. ಅಣ್ಣ ಎಲ್ಲೆಲ್ಲಾಗಲ್ಲ, ಎಲ್ಲೆಲ್ಲಾಗಲ್ಲ, ಫೈರ್ ಇಂಜಿನೇ ಬರಬೇಕು. ಹಲೋ, ಹಾಂ ಸರ್, ಆಕಾಶವಾಣಿ ಹತ್ರ ಬರ್ತಾ ಇದ್ದೀರಾ? ಬನ್ನಿ ಬನ್ನಿ, ಸ್ಕೂಲ್ ವ್ಯಾನ್ ಅದಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಬನ್ನಿ. ಓಕೆ. ಅಣ್ಣ ಇರಿ 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 ಅಣ್ಣ, ಹತ್ರ ಹೋಗ್ಕೋಬೇಡಿ. ಅಲ್ಲೆಲ್ಲ ಏನಾರು ಡಬ್ಗಿ ಬಂದ್ಬಿಟ್ರೆ ಏನು ಮಾಡ್ತೀರಾ? ಯಾರು ಡ್ರೈವರ್? ಯಾರು
ನೀವೇ ಡ್ರೈವರು? ಯಾರು ಡ್ರೈವರು ನೀವಾ? ಫೋನ್ ಮಾಡಿ ಹೆಂಗೆ ಎತ್ಕೊಳ್ತು ಅಣ್ಣ ಬೆಂಕಿ? ಹೌದಾ? ಅಂದರೆ ಏನೋ ಸ್ವಿಚ್ ಅದು ಇದು ಏನೋ ಆನ್ ಮಾಡ್ದೇ ಎತ್ಕೊಂಡ್ಬಿಡ್ತಾ? ಮಕ್ಕಳೆಲ್ಲ ಆಚೆ ಕಳಿಸಿದ್ರಾ? ಓ ಸೂಪರ್, ಯಾರಿಗೂ ಏನಾಗಿಲ್ಲ ಅಂದರೆ ಪರವಾಗಿಲ್ಲ. ಸೂಪರ್ ಸತೀಶ್ ಅಣ್ಣ. ಓಪನ್ ಮಾಡಿ ಗಾಡಿ ಯಾರು ಓಪನ್ ಮಾಡಿ ಡೋರ್ ಏನಿಲ್ಲ, ಸ್ವಲ್ಪ ಇದಿದ್ರು ಸ್ಮಾರಕ ಹ್ಯಾಟ್ಗಳು ಇದೆಯಲ್ಲ ಅದರಿಂದ ಹತ್ಕೊಂಡ್ಬಿಡುತ್ತೆ. ಬ್ಯಾಟ್ರಿ ಅಣ್ಣ, ಇದು ಓಪನ್ ಮಾಡೋಕ್ಕಾಗಲ್ಲ ಇದು? ಓಪನ್ ಮಾಡೋಣ. ಸತೀಶ್ ಅಣ್ಣ ಸೂಪರ್ ಅಣ್ಣ. ನಾವು ಹೊಗೆ ಜಾಸ್ತಿ ಬರ್ತಾ ಇದೆ. ಇರಿ ಬಿಸಿ ಇದೆ, ಬಿಸಿ. ಅವ್ರು ಎಲ್ಲಿ ಡ್ರೈವರ್ ಕರೀರಿ. ಬ್ಯಾಟ್ರಿ ಫುಲ್ ಬರ್ನ್ ಆಗ್ಬಿಟ್ಟಿದೆ. ಹಾಂ, ಫುಲ್ ಒಳಗೆ ಹಾಕ್ಬಿಡಿ ಸರ್. ಅಷ್ಟೇ ಹಾಕ್ಬಿಡಿ ಅಷ್ಟೇ. ಸೂಪರ್ ಫೈರ್ ಇಂಜಿನ್. ಸ್ನೇಹಿತರೆ ನಮಸ್ಕಾರ. ನಾವು ಈಗ ಪ್ಯಾಲೇಸಿಂದ ರೆಸ್ಕ್ಯೂನ ಮುಗಿಸ್ಕೊಂಡು ಬರೋ ಅಂಥ ವೇಳೆಯಲ್ಲಿ ಒಂದು ಸ್ಕೂಲ್ ವ್ಯಾನ್ ಒಳಗಡೆ ಬೆಂಕಿ. ಈಗ ಫೈರ್ ಇಂಜಿನ್ ಅವ್ರು ಬರ್ತಾ ಇದ್ದಾರೆ. ಬೆಂಕಿ ಯಾರಿದೆ, ಮಕ್ಳಿಗೆ ಯಾರಿಗೂ ಏನು ಡ್ಯಾಮೇಜ್ ಆಗಿಲ್ಲ. ಬಂದಿದ್ದಾರೆ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಅವ್ರು ಯಾವ ಕೆಲಸದಲ್ಲಿದ್ರು ಏನೋ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಜನಗಳು ನೋಡ್ತಾ ನಿಂತಿದ್ರು. ತಕ್ಷಣ ಹೋಗ್ತಾ ಇದ್ದಂಗೆ ಜನಗಳು ನೀರು ಹಾಕೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ವೆಹಿಕಲ್ ಒಳಗಡೆನೆ ಫೈರ್ ಎಕ್ಸ್ಟಿಂಗ್ವಿಷರ್ ಇತ್ತು. ಸೊ ಅದನ್ನು ಡ್ರೈವರ್ ಒಂಚೂರು ಯೋಚನೆ ಮಾಡಿದಿದ್ರೆ ಆವಾಗಲೇ ಒಂದು ಫೈರನ್ನು ಎಕ್ಸ್ಟಿಂಗ್ವಿಷ್ ಮಾಡ್ಬೋದಾಗಿತ್ತು. ಇಂಥ ಒಂದು ಸಮಯದಲ್ಲಿ ಸುಮಾರು ಜನ ಪ್ಯಾನಿಕ್ ಆಗ್ತಾರೆ. ಮಕ್ಕಳನ್ನು, ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಫಸ್ಟ್ ಎವ್ಯಾಕ್ಯುಯೇಟ್ ಮಾಡಬೇಕಾಗುತ್ತೆ. ಸೊ ಮಕ್ಕಳನ್ನ ನಾವು ಫಸ್ಟು ಆಚೆನ ಕಳಿಸಿ ಮಿಕ್ಕಿದ್ದು ಏನಾದರೂ ಮಾಡ್ಕೊಳ್ಳೋಣ, ಗಾಡಿ ಹೋದ್ರೋಯ್ತು, ಫಸ್ಟ್ ಜೀವ ಉಳಿಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರಲ್ವಣ್ಣ. ಸೊ ಅಂಥ ಟೈಮಲ್ಲಿ ಮೋಸ್ಟ್ಲಿ ಡ್ರೈವರ್ಗೂ ತಲೆ ಓಡಿಲ್ಲ. ಬಟ್ ಎಲ್ಲ ಒಂದು ಗಾಡಿಯಲ್ಲೂ ದಯವಿಟ್ಟು ಒಂದು ಫೈರ್ ಎಕ್ಸ್ಟಿಂಗ್ವಿಷರನ್ನು ಇಟ್ಕೊಳ್ಳಿ. ಇದು ಎಲ್ಲರಿಗೂ ಕೂಡ ಒಂದು ಲೆಸನ್ನು. ಏನಕ್ಕೆ ಸ್ಪಾರ್ಕ್ ಆಯಿತು, ಏನಕ್ಕೆ ಏನು ಶಾರ್ಟ್ ಸರ್ಕ್ಯೂಟ್ ಆಯಿತು, ಏನಾಯಿತು, ಬ್ಯಾಟ್ರಿ ರಿಲೇಟೆಡ್ ಪ್ರಾಬ್ಲಮ್ ಆಗಿರುತ್ತೆ. ಸಮ್ಮರಿಂದ ಆಗಿರ್ಬೋದಾ, ವೆದರಿಂದ ಆಗಿರ್ಬೋದಾ, ಟೆಂಪ್ರೇಚರಿಂದ ಆಗಿರ್ಬೋದಾ ಗೊತ್ತಿಲ್ಲ. ಹಲವಾರು ಜನ ಕಾರನ್ನು ಮನೆಯಿಂದ ಆಚೆ ಕಡೆಯಿಂದ ನಿಲ್ಲಿಸ್ತೀರಾ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಜೀವಕ್ಕಿಂತ ಒಂದು 4,000 to 5,000 ಖರ್ಚು ಬೀಳ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷರು ಏನು ದೊಡ್ಡದಲ್ಲ. ದಯವಿಟ್ಟು ಪ್ರತಿಯೊಂದು ಗಾಡಿಯಲ್ಲೂ, ವಾಹನದಲ್ಲೂ ಫೈರ್ ಎಕ್ಸ್ಟಿಂಗ್ವಿಷರನ್ನು ಇಟ್ಕೊಳ್ಳಿ. ಎಷ್ಟು ಒಂದು 5 ಲೀಟರ್ಸ್ 10 ಲೀಟರ್ಸು ಆ ಥರದ್ದು ಯಾವ್ದು ಬರುತ್ತೆ ಅದನ್ನು ಇಟ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ತಾ, ನೀವು ಸೇಫ್ ಆಗಿರಿ. ಈ ಒಂದು ಸಿಚುವೇಶನ್ ಏನೋ ಒಂದು ಕಡೆ ಸಾಲ್ವ್ ಆಯಿತು. ಎಷ್ಟೋ ಒಂದು ಕಡೆ ನೀವು ಹೈವೇಲಿ ಹೋಗಬೇಕಾದ್ರೆ ಫೈರ್ ಇಂಜಿನ್ಗೆ ಆಕ್ಸೆಸ್ ಇರೋದಿಲ್ಲ. ಸಿಟಿಯಲ್ಲಿದ್ದಾನೆ ನಮಗೆ ಇಷ್ಟು ಟೈಮ್ ತೊಗೊಳುತ್ತೆ ಅಂತಂದರೆ, ಇನ್ನು ಹೈವೇಯಲ್ಲಿ ಅಲ್ಲಿ ಇಲ್ಲಿ ಯಾವ್ದಾರ ಗಾಡಿಗಳಿಗೆ ಏನಾರು ಆದಾಗ ಯೋಚನೆ ಮಾಡಿ. ಸೊ ನಾವು ಹೇಳೋದೇನಂತಂದರೆ, ಫೈರ್ ಎಕ್ಸ್ಟಿಂಗ್ವಿಷರನ್ನು ತೊಗೊಂಡು ವಾಹನದ ಒಳಗಡೆ ಇಟ್ಕೊಂಡಾಗ ಫಸ್ಟ್ ಏನಾದ್ರು ಒಂಚೂರು ಸ್ಪಾರ್ಕ್ ಆಯಿತಾ ಏನಾಯಿತು, ಫಸ್ಟ್ ಕೀನ ಆಫ್ ಮಾಡಿ. ಬ್ಯಾಟ್ರಿನ ನೀವು ಆಫ್ ಮಾಡಬೇಕು. ಅಂದರೆ ಅದಾಗೋದು ಕೀಯಿಂದ ಮಾತ್ರ. ಕೀನ ಆಫ್ ಮಾಡಿದ್ರೆ ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗುತ್ತೆ. ಕೀನ ಆಫ್ ಮಾಡಿದ ತಕ್ಷಣ ಆಚೆಗೆ ಬಂದು, ಯಾವಾಗಲೂ ಅಷ್ಟೇ ನಿಮ್ಮ ಈ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಆಕ್ಸೆಸಬಲ್ ಆಗಿರಬೇಕು. ಡ್ರೈವರ್ ಸೀಟ್ ಪಕ್ಕದಲ್ಲಿ ಎಲ್ಲರ ಜಾಗ ಇದ್ದರೆ, ಇಲ್ಲ ಗ್ಲಾಸ್ ಮಧ್ಯ ಒಂದು ಚಿಕ್ಕದೊಂದು ಈ ಪರ್ಫ್ಯೂಮ್ ಥರ ಬಾಟಲ್ ಬರುತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ, ಅದನ್ನು ಯೂಸ್ ಮಾಡ್ಬೋದು. ಡೀಸೆಲು, ಪೆಟ್ರೋಲಿಯಮು ಅದು ಇದು ಪ್ರತಿಯೊಂದು ಇರೋದ್ರಿಂದ ಒಂಚೂರು ಆ ಪೈಪ್ಗೆ ಏನಾರು ಒಂಚೂರು ಬೆಂಕಿ ತಾಕ್ಬಿಟ್ರೆ ಪೂರ್ತಿ ಗಾಡಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸೊ ಪ್ಲೀಸ್ ಎಚ್ಚರವಾಗಿರಿ. ಅಂದರೆ ಅವೇರ್ನೆಸ್, ಎಚ್ಚರವಾಗಿರಿ ಅಷ್ಟೇ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಸಮಯ ಈಗ 10 ಗಂಟೆ ಆಗ್ತಾ ಬರ್ತಾ ಇದೆ ರಾತ್ರಿ. ಸೊ ನಾವಿವಾಗ ಮೈಸೂರಿನ ಗಂಗೋತ್ರಿ ಬಡಾವಣೆಗೆ ಒಂದು ಹಾವಿನ ಸಂರಕ್ಷಣೆ ಕರೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಾವು ಬಂದು ಆ ಒಂದು ಮನೆಯ ಹೊಸಲು ಏನಿದೆ, ಆ ಒಂದು ಹೊಸಲು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಒಂದು ಸಣ್ಣ ಹೋಲಲ್ಲಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಹೊಸಲು ಒಳಗಡೆ ಸೇರ್ಕೊಂಡಿರ್ತಕ್ಕಂಥ ಹಾವನ್ನು ನಾವೀಗ ರೆಸ್ಕ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನಂತಂದರೆ, ಆ ಒಂದು ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರಿಂದನೇ ಎಲ್ಲರೂ ಪ್ರತಿಯೊಬ್ಬರು ಓಡಾಡೋದ್ರಿಂದ ರಾತ್ರಿ ಕತ್ಲೇಲಾಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಟೈಮಲ್ಲಿ ಅಥವಾ ಹೊಸಲು ಹತ್ರ ಯೂಶಲಿ ಕೂತ್ಕೊಂಡಿರ್ತಾರೆ ಜನಗಳು. ಅಂಥ ಸಮಯದಲ್ಲಿ ಓಡಾಡ್ಬೇಕಾದ್ರೆ ಇಲ್ಲ ಹೊಸಲು ದಾಟಬೇಕಾದ್ರೆ ಅದನ್ನು ತಲೆ ಆಚೆ ಹಾಕೊಂಡಿದ್ರೆ ಆ ಒಂದು ಸಿಚುವೇಶನಲ್ಲಿ ಆ ಒಂದು ಜನಗಳಿಗೆ, ಮನೇಲಿರ್ತಕ್ಕಂಥ ಜನಗಳಿಗೆ ಕಚ್ಚುವಂಥ ಸಾಧ್ಯತೆಗಳು ಭಾಳ ಹೆಚ್ಚಾಗಿರುತ್ತೆ. ಯೂಶಲಿ ಹೊಸಲು ಒಳಗಡೆ ಇರ್ತಕ್ಕಂಥ ಬಿಲಗಳಲ್ಲಿ ಹಾವುಗಳು ಖಂಡಿತವಾಗ್ಲೂ ನಿಮ್ಮ ಮನೇಲಿರ್ತಕ್ಕಂಥ ಹಲ್ಲಿಗಳನ್ನು ತಿನ್ನೋದಕ್ಕೋಸ್ಕರ ಬರುತ್ತೆ. ದಯವಿಟ್ಟು ಎಚ್ಚರವಾಗಿರಿ, ನೋಡ್ಕೊಂಡು ಓಡಾಡಿ. ಅಲ್ಲಿಗೆ ತಲುಪಿದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೀಕ್ಷಕರಿಗೆ ಧನ್ಯವಾದ. ಯಾವ ಮನೆಗೆ ಹಾವು ಬಂದಿರೋದು? ಅದೇ ಮನೆಗಾ? ಹಾಂ.
ಆಗಲಿಮ್ಮ, ಯಾವುದಾದ್ರೂ ಆಗಲಿ. ಈ ಪೊಟ್ರೆ ಒಳಗಡೆ ನಾನು ಅಲ್ಲಿ ಹಾಲಿಟ್ಟೆ, ಅದು ಹೊರಗಡೆ ಬರ್ತೇನೋ ಅಂತ ಹಾಲಿಟ್ಟರೆ ಹೊರಗೆ ಬರುತ್ತೆ ಅಂತ ಅನ್ಕೊಂಡಿಟ್ಟೆ. ಹಂಗಾರೆ ನಾವು ಊರೆಲ್ಲ ಹಾಲು ಚಲ್ಕೊಂಡು ಓಡಾಡಬೇಕು ಹಾವುಗಳನ್ನೆಲ್ಲ ಹಿಡ್ಕೊಂಡು ಹೋಗೋದಕ್ಕೆ. ಹಾವು ಹಾಲನ್ನ ಕುಡಿಯಲ್ಲ, ನಾಯಿ ಹಾಲನ್ನ ಕುಡಿಯುತ್ತೆ. ನಾಯಿಗೆ ಹಾಕಿ ತಗೊಳ್ಳಿ, ಇಲ್ಲ ನಿಮ್ಮ ಮನೆ ಮಕ್ಳಿಗೆ ಕುಡಿಸಿ, ಸುಮ್ಮನೆ ಹಾಲು ವೇಸ್ಟ್ ಮಾಡಬೇಡಿ. ಒಂದು ಹಾರೆ ಅಥವಾ ಚಾಣ ಸುತ್ತಿಗೆ ಹೇಳಿದ್ನಲ್ಲ, ಎಲ್ಲಿ ಹಾರೆ ತಳಿ ಮುಚ್ಚಿದ್ಯಾ? ಕೊಡಿ. ಹ್ಞೂ ಚೆಕರ್ಡ್ ಕೀಲ್ ಬ್ಯಾಕ್ ಅಂತ ಇದು ಮರಿಗಳಾಗಿದೆ. ಇನ್ನೂ ಸುಮಾರು ಮರಿ ಬರುತ್ತೆ. ಅಲ್ಲಿಂದ ಬರಲ್ಲ, ಬೇರೆ ಕಡೆಯಿಂದ ಬರುತ್ತೆ. ಇದು ಹಾಕಿದ್ರೆ ಒಂದು 45ರಿಂದ 60 ಮೊಟ್ಟೆ ಹಾಕಿರುತ್ತಿದ್ರು ತಾಯಿ. ಸೊ ಇನ್ನೂ ಮರಿಗಳು ತುಂಬ ಬರುತ್ತೆ. ಕೊಡಿಮ್ಮ. ಚೆಕರ್ಡ್ ಕೀಲ್ ಬ್ಯಾಕ್ ಅಂತ ನೀರಲ್ಲಿ ವಾಸ ಮಾಡುವಂಥ ಹಾವು, ನೀರು ಹಾವು ಅಂತಲೂ ಕರಿಬೋದು ಇದನ್ನು ನೀವು. ಕಚ್ಚುತ್ತೆ, ಸಖತ್ತಾಗೆ ಕಚ್ಚುತ್ತೆ, ಆದರೆ ವಿಷ ಇಲ್ಲಮ್ಮ, ಇನ್ಫೆಕ್ಷನ್ಗಳಾಗತ್ತೆ ಅಷ್ಟೇ. ಸ್ನೇಹಿತರೆ, ನೀವು ನೋಡಿದ ಹಾಗೆ ನಾವು ಈ ಒಂದು ಚೆಕರ್ಡ್ ಕೀಲ್ ಬ್ಯಾಕ್ ಮರಿಯನ್ನು ರೆಸ್ಕ್ಯೂ ಮಾಡಿದ್ವಿ. ರೆಸ್ಕ್ಯೂ ಅಂದರೆ ಕೈಯಲ್ಲಿ ಹಿಡಿಯೋಕ್ಕೆ ಹೋಗುವಂಥ ಟೈಮಲ್ಲಿ ಅದು ಬಾಯಿ ಬಿಟ್ಕೊಂಡು ಕಚ್ಚೋದಕ್ಕೆ ಬಂತು, ಹಿಡಿದು ಕೂಡ. ಸೊ ಈ ರೀತಿ ಹಲವಾರು ಭಾಗದಲ್ಲಿ ಮೈಸೂರಲ್ಲಿ ಇನ್ನು ಮರಿಗಳಾಗಲು ಶುರುವಾಗುತ್ತೆ. ದಯವಿಟ್ಟು ಮೈಸೂರು ನಿವಾಸಿಗಳೆಲ್ಲ ಎಚ್ಚರದಿಂದ ಇರಿ, ಜಾಗೃತಿಯಿಂದ ಇರಿ, ಕೇರ್ಫುಲ್ ಆಗಿರಿ, ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಕಾಲಿಡುವಂಥ ಜಾಗಗಳು ತುಂಬ 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 ಕೇರ್ಫುಲ್ ಆಗಿ ನೋಡ್ಕೊಂಡು ಇಡಬೇಕು. ಸೊ ಈ ಒಂದು ಸೀಸನ್ನಿನ ಮೊದಲನೆಯ ಮರಿ ನಮಗೆ ಸಿಕ್ಕಿದೆ ಅಂತಂದರೆ ಇನ್ನು ನಾಗರ ಹಾವಿನ ಮರಿಗಳಾಗಿರುತ್ತೆ, ಮಂಡಲದ ಹಾವಿನ ಮರಿಗಳಾಗಿರುತ್ತೆ. ಸೊ ಎಲ್ಲ ಹಾವುಗಳ ಮರಿಗಳು ಇವಾಗ ಆಲ್ಮೋಸ್ಟ್ ಶುರು ಆಗಿರುತ್ತೆ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ದಯವಿಟ್ಟು ಹುಷಾರಾಗಿ ಕೇರ್ಫುಲ್ ಆಗಿರಿ. ನೀವು ಎಚ್ಚರಿಕೆಯಿಂದ ಜಾಗೃತಿಯಿಂದ ಇತ್ತು ಅಂತಂದರೆ ನಿಮ್ಮ ಒಂದು ಜೀವನ ಕೂಡ ಉಳಿಯುತ್ತೆ. ಸೊ ಇವಾಗ ಶೂಸ್ ಒಳಗಡೆ ಇಲ್ಲ ಅಂತಂದರೆ ಒಗೆಯೋಕ್ಕೆ ಹಿಂದೆಗಡೆ ಒಗೆಯೋ ಕಲ್ ಹತ್ರ ಬಟ್ಟೆಗಳು ಹಾಕಿರ್ತೀರ, ಇಲ್ಲ ವಾಷಿಂಗ್ ಮೆಷಿನ್ ಹತ್ರ, ಇಲ್ಲ ಗಾಡಿಗಳ ಒಳಗಡೆ, ಟೂ ವೀಲರ್ ಒಳಗಡೆ ಕಾಮನ್ ಆಗಿ ಹಾವಿನ ಮರಿಗಳು ಸೇರಿಕೊಳ್ಳುತ್ತೆ. ಇನ್ನು ಮೇಲೆ ಟೂ ವೀಲರ್ ಒಳಗಡೆ ಸಿಕ್ಕಾಬಟ್ಟೆ ಹಾವುಗಳು ಶುರು ಆಗುತ್ತೆ. ಸೊ ನಾವು ಟೂಲ್ ಕಿಟ್ ಯಾವಾಗಲೂ ಜೊತೆಗೆ ಇಟ್ಕೊಂಡು, ಆಲ್ರೆಡಿ ನೀವು ಬೈಕ್ ಒಳಗಡೆ ನೋಡಿದ್ರಿ, ಕಾರ್ ಒಳಗಡೆ ನೋಡಿದ್ರಿ, ಇನ್ನು ನನ್ನ ಹಳೆ ವೀಡಿಯೋಸ್ ಎಷ್ಟೊಂದರಲ್ಲಿ ಗಾಡಿ ಒಳಗಡೆ ಸೇರ್ಕೊಂಡಿರುವಂಥ ವೀಡಿಯೋಸ್ ನೋಡಿರ್ತೀರ. ಸೊ ಈ ಥರ ಸಿಚುವೇಶನಲ್ಲಿ ದಯವಿಟ್ಟು ಟೂ ವೀಲರ್ನ ಒಂದ್ಸಲಿ ಚೆಕ್ ಮಾಡಿ. ಈ ಒಂದು ಡೂಮ್ ಏನು ಬರುತ್ತೆ, ಆ ಒಂದು ಬ್ರೇಕ್ ಇರುತ್ತಲ್ಲ, ಎರಡು ಸೈಡ್ ಏನು ಬ್ರೇಕ್ ಇರುತ್ತೆ, ಒಳಗಡೆ ಟಾರ್ಚನ್ನು ಬಿಟ್ಟು ನೀವು ನೋಡ್ತು ಅಂತಂದರೆ, ಏನಾರ ಕಾಣಿಸ್ತು ಅಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ. ಆ್ಯಂಡ್ ಗಾಡಿ ಒಳಗಡೆ ಹಾವು ಸೇರ್ಕೊಂಡಿದ್ದಾಗ ದಯವಿಟ್ಟು ನೀವೇ ಗಾಡಿನ ಅಲ್ಲಾಡ್ಸೋದು, ಶೇಕ್ ಮಾಡೋದು, ಕುಟ್ಟೋದು, ತಟ್ಟೋದು, ಹೊಡೆಯೋದು ಸ್ಟಾರ್ಟ್ ಮಾಡಿ ಚೆನ್ನಾಗಿ ಆಕ್ಸಲರೇಟ್ ಮಾಡೋದು ಏನನ್ನೂ ಮಾಡದೇ ನಮಗೆ ಕರೆ ಮಾಡ್ತು ಅಂತಂದರೆ ಹಾವು ತಕ್ಷಣ ಅಲ್ಲೇ ಸಿಗುತ್ತೆ. ಇಲ್ಲ ಅಂತಂದರೆ ಇಡೀ ಗಾಡಿನ ಡಿಸ್ಮ್ಯಾಂಟಲ್ ಮಾಡಿ ತೆಗಿಬೇಕಾಗುತ್ತೆ, ಟೈಮ್ ಇನ್ನೂ ಕನ್ಸ್ಯೂಮ್ ಆಗುತ್ತೆ. ಸೊ ಗಾಡೀಲಿ ಹಾವಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಮಗೆ ಕರೆ ಮಾಡಿಬಿಡಿ, ನಾವು ಬಂದು ಆ ಒಂದು ಗಾಡಿನ ಡಿಸ್ಮ್ಯಾಂಟಲ್ ಮಾಡಿ ತೊಗೊಂಡು ಹೋಗ್ತೀವಿ. ಸೊ ಈಗಲೂ ನಮಗೆ ಕಾಲ್ಗಳು ಹೆಚ್ಚುತ್ತಲೇ ಇರುತ್ತೆ. ನಾವು ಕೂಡ ಈ ಒಂದು ಸೀಸನ್ಗೆ ಪ್ರಿಪೇರ್ ಆಗಿರಬೇಕು. 24 ಗಂಟೆ ನಾವು ಈ ಒಂದು ಆ್ಯನಿಮಲ್ ರೆಸ್ಕ್ಯೂ ಪ್ಯಾಟ್ರೋಲಿಂಗ್ ಮಾಡ್ತಾ ಇರಬೇಕು. ಹಾವುಗಳು ಒಂದೇ ಅಲ್ಲ, ಬೇರೆ ಇನ್ನಿತರ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಳು ಕೂಡ ಶುರು ಆಗುತ್ತೆ. ಸೊ ಎಲ್ಲ ರೆಸ್ಕ್ಯೂಗೂ ನಾವು ಇವಾಗ ರೆಡಿ ಆಗಬೇಕು, ರೆಡಿ ಆಗ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡೋದಕ್ಕೂ ಕೂಡ ನಾವು ಎಕ್ವಿಪ್ಮೆಂಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಈಗ ಸಮ್ಮರ್ ಶುರು ಆಗಿದೆ. ಎಷ್ಟೋ ಪ್ರಾಣಿಗಳು, ಎಷ್ಟೋ ಪಕ್ಷಿಗಳು ಡಿಹೈಡ್ರೇಷನ್ ಆಗಿ, ಅಂದರೆ ನೀರಿಲ್ದೇ ಆ ಒಂದು ಪ್ರಾಣಿಗಳು ಬಾಯಾರಿಕೆಯಿಂದ ವೀಕ್ ಆಗ್ತವೆ. ಸೊ ಅಂಥ ಒಂದು ಸಮಯದಲ್ಲಿ ದಯವಿಟ್ಟು ಒಂದು ಕರೆಯನ್ನು ಮಾಡಿ. ಇಲ್ಲ ಅಂತಂದರೆ ಎಲ್ಲರೂ ಮನೆ ಮೇಲ್ಗಡೆ ಒಂದು ಟೆರೆಸಲ್ಲಿ ಒಂದು ಬಟ್ಲು ನೀರನ್ನು ಇಡಿ. ವಾಟರ್ ಕ್ರೈಸಿಸ್ ಶುರು ಆಗಿದೆ, ಎಲ್ಲ ಕಡೆ ನೀರು ಸಿಗ್ತಾ ಇಲ್ಲ, ಅರ್ಥ ಆಗುತ್ತೆ. ಆದರೆ ಈ ಒಂದು ಪರಿಸರನ ಸೃಷ್ಟಿ ಮಾಡಿರೋದೇ ಈ ಒಂದು ಪ್ರಾಣಿಗಳು. ಈ ಒಂದು ಭೂಮಿ ಮೇಲೆ ಇಷ್ಟು ಚೆನ್ನಾಗಿ ಈ ಒಂದು ಪ್ರಕೃತಿ ನೀರು, ಬೆಳಕು, ಗಾಳಿನ ಕೊಡ್ತಾ ಇದೆ ಅಂತಂದರೆ ಆ ಒಂದು ಪರಿಸರನ ಅಥವಾ ಒಂದು ಈಕೋಸಿಸ್ಟಮ್ನ, ಒಂದು ಎನ್ವಿರಾನ್ಮೆಂಟನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಪ್ರಾಣಿಗಳಿಂದಾನೆ. ದಯವಿಟ್ಟು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಗೌರವಿಸಿ. ಇವಾಗ ಸಮಯ 11:15 ಆಯಿತು. ಮೈಸೂರಿನ JP ನಗರದ ಭಾಗದಿಂದ ಮೋಟ್ರ್ ಒಳಗಡೆ ಒಂದು
ಅಂದರೆ ಮೋಟರ್ ಇರ್ತಕ್ಕಂಥ ಜಾಗದಲ್ಲಿ ಈ ಒಂದು ಹಾವು ಬಂದು ಸೇರ್ಕೊಂಡಿದೆ ಅಂತ ನಮಗೆ ಕರೆ ಬಂದಿದೆ. ಸೊ ಆ ಒಂದು ಸ್ಥಳಕ್ಕೆ ನಾವೀಗ ಆದಷ್ಟು ಬೇಗ ತಕ್ಷಣವೇ ತಲುಪ್ತಾ ಇದ್ದೀವಿ. ನಮಸ್ತೆ, ನೈಸ್ ಮೀಟಿಂಗ್ ಯು. ದೊಡ್ಡದ ಹಾವು? ಸ್ವಲ್ಪ ತಕ್ಕೊಂಡಿದ್ದೀವಿ. ನಾಗರವ? ಓಕೆ. ಓಪನ್ ಫೀಲ್ಡಲ್ಲಿತ್ತಾ? ಒಂದು ದಿಂಬಿನ ಕವರ್ ಇದೆ ನಿಮ್ಮ ಹತ್ರ? ದಿಂಬಿನ ಕವರ್ ದೊಡ್ಡದು ಇಲ್ಲಿ ಒಳಗಡೆ ಇದೆಯಾ? ಓಹೋ, ಸರಿಗಿದ್ದಾನೆ, ಸಕ್ಕದಾಗಿದ್ದಾನೆ. ಜಾಸ್ತಿ ಇದೆ. ಹೇಗೆ ಬಂತು? ಏನು ಹೇಳಿ? ಈ ಸೈಡಿಂದ ಹಿಂದ್ಗಡೆ ಇದಿದೆಯಲ್ಲ ಸರ್. ಓಕೆ, ಇದು ಅಪಾರ್ಟ್ಮೆಂಟಾ ಇದು? ಹೋಗಲಿ ಏನು ತೊಂದರೆ ಇಲ್ಲ. ಆಚೆಗಂತೂ ಬರಲ್ಲ, ಒಳಗೆ ಹೋಗಲ್ಲಿ ಕೂತಿರ್ತಾನೆ ಆರಾಮಾಗಿ ಅಲ್ಲಿ. ಸೂಪರ್, ದೊಡ್ಡದಾಗಿದೆ ಮಾತ್ರ. ಕೊಡಿ, ತೂತಿಲ್ಲ ಅಲ್ವಾ ಎಲ್ಲೂ? ಇಲ್ಲ ಸರ್. ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಏನಾಗೋಗುತ್ತೆ, ಬಾಕ್ಸ್ಗಳು ಶಾರ್ಟೇಜ್ ಆಗೋದ್ರಿಂದ ಕಷ್ಟ ಆಗ್ಬಿಡುತ್ತೆ. ಇಲ್ಲ, ಮಣ್ಮುಕ್ಕ. ಅದು ಹೆಡೆ ಅಲ್ಲ, ಸೆಡೆ ಅಲ್ಲ. ಸಾರಿ, ಅದು ಸೆಡೆ ಅಲ್ಲ, ಹೆಡೆ. ಯಾರು ಸೆಡೆ ಅಂದಿದ್ದು? ನೀವಾ? ಅದು ಸೆಡೆ ಅಲ್ಲ, ಹೆಡೆ. ಇನ್ನೂ ಜೋರಾಗಿ ಮಾಡುತ್ತೆ. ಸ್ವಲ್ಪ ಕಾಮಾಗಿ ನಾವು ಮೈಲ್ಡಾಗಿ ಹ್ಯಾಂಡಲ್ ಮಾಡ್ತೀವಲ್ಲ, ಇದಕ್ಕೇನು ತೊಂದರೆ ಆಗ್ದಂಗೆ, ಅದಕ್ಕೇನೆ ಸ್ವಲ್ಪ ಕಾಮಾಗಿರುತ್ತೆ. ಏನಂತಂದರೆ ಭಾರಿ ಗಾತ್ರದ ನಾಗರ ಹಾವನ್ನು ನಾವು ರೆಸ್ಕ್ಯೂ ಮಾಡಿದ್ವಿ. ಸೊ ಈ ಒಂದು ನಾಗರ ಹಾವು ಹೇಳಬೇಕಂದ್ರೆ ಒಂದು 10 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಒಂದು ಹಾವು. ಈಗ ಎಲ್ಲ ಕಡೆ ಬ್ರೀಡಿಂಗ್ ಟೈಮ್ ಆಗ್ತಾಯಿದೆ, ಮೊಟ್ಟೆಗಳಿಟ್ಟಿರ್ತವೆ. ಸೊ ಅಂಥ ಸಮಯದಲ್ಲಿ ಕೆಲವೊಂದು ಹಾವುಗಳು ಮೊಟ್ಟೆಗಳನ್ನ ಕಾವಲು ಕಾಯುತ್ತೆ. ಈ ಹಾವುಗಳು ಶೀತರಕ್ತ ಪ್ರಾಣಿಯಾಗಿರೋದ್ರಿಂದ ದೇಹದಿಂದ ಯಾವುದೇ ರೀತಿ ಉಷ್ಣಾಂಶತೆ ಅದರಿಂದ ಬರೋದಿಲ್ಲ, ಅಂದರೆ ವಾಮ್ತ್ ಬರೋದಿಲ್ಲ, ಅಂದರೆ ಕಾವು ಕೊಡೋದಕ್ಕೆ ಆಗೋದಿಲ್ಲ ಒಂದು ಮೊಟ್ಟೆಗೆ. ಸೊ ಏನು ಮಾಡುತ್ತೆ ಅಂತಂದರೆ ಈ ಒಂದು ಹಾವುಗಳು ಮೊಟ್ಟೆನ ಕಾವಲು ಕಾಯುತ್ತೆ, ಇಲ್ಲ ಒಂದು ಸೂಕ್ತವಾದಂಥ ಒಂದು ಟೆಂಪ್ರೇಚರ್ ಇರೋವಂಥ ಜಾಗದಲ್ಲಿ ಅದು ಇದ್ದು ತನ್ನ ಪಾಡಿಗೆ ತಾನು ಮೊಟ್ಟೆನ ಇಟ್ಟು ಹೊರಟೋಗುತ್ತೆ. ಒಂದು 4-5 ದಿನ ಚೆಕ್ ಮಾಡುತ್ತೆ ಅಲ್ಲಿ ಟೆಂಪ್ರೇಚರ್ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ ಅಂತ ಅಂದ ತಕ್ಷಣ ಆ ಒಂದು ಹಾವು ಆ ಒಂದು ಜಾಗದಲ್ಲಿ ಮೊಟ್ಟೆಗಳನ್ನ ಇಟ್ಟು ಹೊರಟು ಬಿಡುತ್ತೆ. ಸೊ ಈ ಒಂದು ಸೀಸನಲ್ಲಿ ಎಲ್ಲರೂ ದಯವಿಟ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಇರಬೇಕು. ಒಂದು ಚಿಕ್ಕ ಎಲೆ ಕೆಳಗಡೆ ಹಾವುಗಳು ಕೂಡ ಸುತ್ತಕೊಂಡು ಕೂತಿರ್ತವೆ. ಇಂಥ ಒಂದು ಸಮಯದಲ್ಲಿ ಮಕ್ಕಳು ಆಟ ಆಡೋಂಥ ಟೈಮಲ್ಲಿ ಬಾಲ್ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ನೀವೇ ರಾತ್ರಿ ಹೊತ್ತು ಬೇಸಿಗೆ ಕಾಲ ಅಂತ ಅಂದ್ಬಿಟ್ಟು ಮನೆಯಿಂದ ಆಚೆ ವಾಕಿಂಗಿಗೆ ಅಂತ ಬಂದಿರ್ತೀರ. ಅಂಥ ಒಂದು ಸಮಯದಲ್ಲಿ ಆ ಒಂದು ಎಲೆ ಮೇಲೆ ಕಾಲಿಟ್ಟರು ಕೂಡ ಅದ್ರ ಕೆಳಗಡೆ ಹಾವಿನ ಮರಿಗಳಿರುತ್ತೆ. ನಾಯಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತೀರ. ಸೊ ಅಂಥ ಟೈಮಲ್ಲಿ ನಾಯಿಗಳು ಈ ಒಂದು ಎಲೆ ಹತ್ರ ಗಿಡದ ಹತ್ರ ಸ್ಮೆಲ್ ಮಾಡ್ಕೊಂಡು ಹೋಗೋಂಥ ಟೈಮಲ್ಲಿ ಮೂತಿಗೆ ಕಚ್ಚಿರೋಂಥ ಎಷ್ಟೋ ಒಂದು ಸಿಚುವೇಶನ್ಗಳು ಇರುತ್ತೆ. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ಹುಷಾರಾಗಿ ನೋಡಿಕೊಂಡು ಜಾಗೃತಿಯಿಂದ ಓಡಾಡಿ
ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ನನಗೆ ಗುಡ್ ನೈಟ್, ನಿಮಗೆ ಗುಡ್ ಮಾರ್ನಿಂಗ್. ಟೇಕ್ ಕೇರ್, ಹ್ಯಾವ್ ಅ ವಂಡರ್ಫುಲ್ ಡೇ.